ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಮ್ ಶ್ರೀ. ಫ್ರೆಂಡ್ಸ್, ಬ್ಯಾಂಕ್ ಆಫ್ ಬರೋಡಾದ ವತಿಯಿಂದ 1260ಕ್ಕೂ ಅಧಿಕ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಮ್ಯಾನೇಜರ್ ಪೋಸ್ಟು ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರು ಇತ್ಯಾದಿ ವಿವಿಧ ಪೋಸ್ಟ್ಗಳಿಗೆ ಅರ್ಜಿ ಕಾಲ್ ಆಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಯಾವ ಥರ ಹಾಕಬೇಕು, ಇದಕ್ಕೆ ಯಾವೆಲ್ಲ ಕ್ವಾಲಿಫಿಕೇಷನನ್ನು ಕೇಳಿದರೆ, ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ, ಸೆಲೆಕ್ಷನ್ ಯಾವ ಥರ ಇರುತ್ತೆ, ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಎಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಬ್ಯಾಂಕ್ ಆಫ್ ಬರೋಡಾದ ಅಧಿಕೃತ ಈ ಜಾಬ್ ಅಡ್ವರ್ಟೈಸ್ಮೆಂಟ್. ಇದು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಅಪ್ಲಿಕೇಶನನ್ನು ಈಗ ಆಲ್ರೆಡಿ 28/12/2024 ಪ್ರಾರಂಭ ಆಗಿದೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ 17/1/2025 ಇರುತ್ತೆ. ಇದೇ ತಿಂಗಳು 17 ಇರುತ್ತೆ. ಆದಷ್ಟು ಬೇಗ ಹಾಕಿ. ಹಾಗೆ ಇಲ್ಲೊಂದಷ್ಟು ಇಂಪಾರ್ಟೆಂಟ್ ನೋಟನ್ನು ಕೊಟ್ಟಿದ್ದಾರೆ. ತಾವು ಅದನ್ನೆಲ್ಲವನ್ನು ನೀಟಾಗಿ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಅನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೈಲೈಟ್ಸನ್ನು ಮಾತ್ರ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಇದನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕಿ. ಎಲ್ಲ ಪೋಸ್ಟ್ಗಳು ಅಂತ ನೀವು ಕೇಳಿದ್ದಾದರೆ ನೀವು ನೋಡ್ಬೋದು. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರು ಸ್ಕೇಲ್ 150 ಪೋಸ್ಟ್ಗಳಿದೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯೆನ್ಸು ಏನೆಲ್ಲ ಬೇಕು ಅಂತ ಡೀಟೇಲ್ ಹೇಳಿದರೆ ನೀವು ಅದನ್ನು ನೋಡ್ಕೊಳ್ಳಿ. ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಬಂದು 50 ಪೋಸ್ಟ್ ಇದೆ. ಮ್ಯಾನೇಜರ್ ಸೇಲ್ಸು 450 ಪೋಸ್ಟ್ ಇದೆ. ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸಿಸ್ಟು 78 ಇದೆ. ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟು 46 ಪೋಸ್ಟ್ಗಳಿದ್ದಾವೆ. ಸೀನಿಯರ್ ಮ್ಯಾನೇಜರ್ MSME ರಿಲೇಷನ್ಶಿಪ್ ಅಂತೇಳಿ ಅದು 205 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಈ ಥರ ಉಳಿದಂತೆ ಹೆಚ್ಚು ಕಡಿಮೆ 61 ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದರೆ, ಈ ಹುದ್ದೆಗಳು ಆಯಾಯ ಡೆಸಿಗ್ನೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮೆನ್ಷನ್ ಮಾಡಿದರೆ ಅದನ್ನು ನೋಡ್ಕೊಳ್ಳಿ. ಸೊ ನೀವು ಕೆಳಗೆ ಬಂದಿದ್ದೆ ಆದರೆ ಯಾವ್ಯಾವ ಕ್ಯಾಟಗರಿಗೆ ರಿಸರ್ವೇಷನ್ ಪೋಸ್ಟ್ಗಳಿದ್ದಾವೆ ಅಂತ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಆ ಟೇಬಲ್ ಇದೆ. ನಮಗೆ ಪ್ರಮುಖವಾಗಿ ಈ ಒಂದು ಅರ್ಜಿಯ ಶುಲ್ಕ ಎಷ್ಟು ಈ ಹುದ್ದೆಗಳಿಗೆ ಅಂತ ನೀವು ಕೇಳಿದ್ದೆ ಆದರೆ, ಸೊ ಇಲ್ಲಿ ಜನರಲ್ ಕ್ಯಾಟಗರಿ EWS ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 600 ರೂಪಾಯಿ ಇರುತ್ತೆ. ಸೊ ಉಳಿದಂತೆ SC ST PWD ಮತ್ತು ವುಮೆನ್ನು ನೀವು ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ 100 ರೂಪೀಸ್ ಮಾತ್ರ ನೀವು ಫೀಸ್ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಲೊಕೇಶನ್ ಎಲ್ಲಿ ಈ ಒಂದು ಹುದ್ದೆಗಳು ಅಂತ ಕೇಳಿದ್ದೆ ಆದರೆ ಎನಿ ಪ್ಲೇಸ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ ಒಳ್ಳೆ ಸ್ಯಾಲ್ರಿನೇ ಇದೆ ನೋಡಿ. ಇಲ್ಲಿ ಪ್ರತಿಯೊಂದು ಜಾಬ್ದು ಸ್ಕೇಲ್ ವೈಸು ಇಲ್ಲಿ ಸ್ಯಾಲ್ರಿನ ಕೊಟ್ಟಿರುವಂಥದ್ದು. ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ಕೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ದ ಸೆಲೆಕ್ಷನ್ ಪ್ರೊಸೆಸ್ ಆನ್ಲೈನ್ ಟೆಸ್ಟು ಮತ್ತು ಸೈಕೋಮೆಟ್ರಿಕ್ ಟೆಸ್ಟು ಆರ್ ಎನಿ ಅದರ್ ಟೆಸ್ಟ್ ಡೀಮ್ಡ್ ಸೂಟಬಲ್ ಫಾರ್ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್ ಫಾಲೋಡ್ ಬೈ ಗ್ರೂಪ್ ಡಿಸ್ಕಷನ್ ಆರ್ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಇನ್ ದ ಆನ್ಲೈನ್ ಟೆಸ್ಟ್ ಅಂತ ಹೇಳ್ತಾರೆ. ನೀವು ಆನ್ಲೈನ್ ಟೆಸ್ಟಲ್ಲಿ ಕ್ವಾಲಿಫೈ ಆದಮೇಲೆ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಅನಂತರದಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಸೊ ನಿಮಗೆ ಆನ್ಲೈನ್ ಟೆಸ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಕೇಳಿದ್ದೆ ಆದರೆ ಒಟ್ಟು 225 ಮಾರ್ಕ್ಸ್ಗಳಿರುತ್ತೆ. 150 ಮಿನಿಟ್ದಾಗಿರುತ್ತೆ. ಸೊ 150 ಕ್ವಶನ್ಗಳಿರ್ತವೆ ಸ್ನೇಹಿತರೆ. ಹಾಗೆ ಈ ಒಂದು ಎಕ್ಸಾಮ್ಗಳು ಯಾವ್ಯಾವ ಸೆಂಟ್ರಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ, ನೀವೇನಾದರೂ ಕರ್ನಾಟಕದವರಾಗಿದ್ದು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಬೆಂಗಳೂರನ್ನು ಸೆಂಟ್ರಾಗಿ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡಿ ಆರಾಮಾಗಿ ಬರಿಬೋದು ಫ್ರೆಂಡ್ಸ್. ನೀವು ಯಾವ ರೀತಿ ಅಪ್ಲೈನ ಮಾಡಬೇಕು ಅಂತ ಕೇಳಿದ್ದೆ ಆದರೆ, ನೀವು ಇಲ್ಲಿ ಕಾಣ್ತಾ ಇರುವಂಥ ವೆಬ್ಸೈಟ್ ಇದೆಯಲ್ಲ, www.bankofbaroda.co.in ಅಂತಿದೆ. ಅಂದರೆ bankofbaroda.co.in ಅಂತಿದೆಯಲ್ಲ, ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ. ಬೇರೆ ಯಾವ ಥರದ್ದು ಅಕ್ಸೆಪ್ಟ್ ಮಾಡಲ್ಲ. ಫೀಸ್ ಪೇಮೆಂಟು ಅಷ್ಟೇ ಸ್ನೇಹಿತರೆ. ಇಲ್ಲಿ ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳ್ತಾರೆ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಒಂದಷ್ಟು ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ನೀವು ನೋಡಿಕೊಂಡು ಅನಂತರದಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ. ಸೊ ಕೆಳಗಡೆ ಬಂದರೆ ನಿಮಗೆ ಪ್ರತಿಯೊಂದು ಜಾಬ್ನ ರೂಲ್ಸು ಮತ್ತು ರೆಸ್ಪಾನ್ಸಿಬಿಲಿಟಿ ಏನು ಅಂತೇಳಿ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ನೀವು ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಬ್ಯಾಂಕ್ ಆಫ್ ಬರೋಡಾದ ವತಿಯಿಂದ ಕಾಲಾಗಿರುವಂಥ 1260ಕ್ಕೂ ಅಧಿಕ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.